ಈಗ್ಲೂ ನೆನ್ಪಿದೆ, ನಮ್ಮಮ್ಮ ಒಂದ್ ಬ್ಲ್ಯಾಕ್ ಸ್ಯಾರಿ ಉಟ್ಟಿದ್ರು. 2 ಹಿಂಗ್ ಸೆರಗನ್ನ ತಗೊಂಡ್ಬಿಟ್ಟು ನಮ್ಮಪ್ಪಂಗ್ ದುಡ್ಡು ಕೊಡ್ಬೇಕಾಗಿತ್ತು. ಎಲ್ರು ಹಿಂಗ್ ಸೆರಗ್ ಉಟ್ಬಿಟ್ಟು ಕೇಳಿದಾರೆ, ಕೊಡಿ ದುಡ್ಡು. ಬಿಕಾಸ್ ನಾನು ಅಳ್ಬಾರ್ದು ಅಂತೀನಿ. ಆ ಸಿಚುವೇಶನ್ ಬಂದಾಗ ಅಳು ಬಂದೇ ಯಾಕೆಂದ್ರೆ ನಮ್ಮಪ್ಪ ಎಲ್ಲ ಬರ್ದಿಡ್ತಾ ಇದ್ರು. ಒಬ್ರು ₹1 ಕೊಡ್ಲಿಲ್ಲ ಅಮ್ಮಂಗೆ. ಅಂಕೋಲದಿಂದ ನಾವು ಶಿಫ್ಟ್ ಮಾಡ್ಕೊಂಡು ಬಂದು ನಾವಿದ್ದಿದ್ದೆ ಫುಟ್ಪಾತ್ ಅಲ್ಲಿ. ಯಾವ ಸ್ವಂತ ಆಶ್ರಯ ನಿಮ್ದು? ದಾವಣಗೆರೆ. ಅಪ್ಪ ಹೋಟೆಲ್ ನಡೆಸ್ತಾ ಇದ್ರು, ಇವಾಗ ಯಾರು ಇಲ್ಲ. ಅಪ್ಪ ತೀರ್ಕೊಂಡ್ರು. ಅಪ್ಪಂಗ ಹಾರ್ಟ್ ಅಟ್ಯಾಕ್ ಆಯ್ತು. ಅಪ್ಪ ನಾವು ಸರಸ್ವತಿಪುರದಲ್ಲಿ ಇದ್ವಿ. ಒಂದ್ ಕಾರಣದಿಂದ ನಾವೇನ್ ಮಾಡಿದ್ವಿ, ನಾವು ಚಿಕ್ಕವರಿದ್ದಾಗ ಕಾರವಾರ ಅಂಕೋಲದಲ್ಲಿ ಒಂದು 8 ತಿಂಗಳು ಇದ್ವಿ. ನಮ್ಮ ಅಜ್ಜಿಗೆ ಸಿಕ್ಕಿದ್ದಾರೆ. ಮಾತಾಡ್ತಾನೆ ಅವ್ರಿಗೆ ಏನಾಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ. ಎದೆ ಹಿಡ್ಕೊಂಡು ಬಿದ್ಬಿಟ್ಟಿದ್ದಾರೆ. ನಮ್ಮ ಅಜ್ಜಿ ತೊಡೆ ಮೇಲೆ ಪ್ರಾಣ ಹೋಗಿದೆ. ಹೆಂಗಾಗಿದೆ ಅಂತಂದ್ರೆ, ನಮ್ಮಪ್ಪ ತೀರ್ಕೊಂಡಾಗ ಅವ್ರ ಬಾಯಿಂದ ಮೂಗಿಂದ ಬ್ಲಡ್ ಬರ್ತಾ ಇತ್ತು. ಹತ್ತಿ ಹಿಂಗಿಟ್ರು ಹೊರಗಡೆ ಹಂಗೆ ಬರ್ತಾ ಇತ್ತು. ನನಗೆ ನೋಡಿದ್ರೆ ಆಶ್ಚರ್ಯ, ಹಾರ್ಟ್ ಅಟ್ಯಾಕ್ ಆಗಿರೋದು. ಅದು ಹೆಂಗೆ ಬರುತ್ತೆ ಮೂಗಿಂದ ಬಾಯಿಂದ ರಕ್ತ ಸತ್ತ ಮೇಲೂ ವ್ಯಕ್ತಿ